ಆ ಥರ ಕಂಟೆಂಟನ್ನು ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ 100% ಹೇಳ್ತೀನಿ. ನೀವು ಇದನ್ನು ಫಾಲೋ ಮಾಡಿಕೊಂಡು 100ಗೆ 200% ಹೇಳ್ತೀನಿ ಗೈಸ್, ನೀವು ದುಡ್ಡು ಮಾಡ್ತೀರಾ. ಅವ್ರು ನೋಡ್ತವ್ರೆ, ಇವ್ರು ನೋಡ್ತಾರೆ, ನನಗೇನೋ ಒಂಥರ ನಾಚಿಕೆ ಆಗುತ್ತೆ, ಅವಮಾನ ಆಗುತ್ತೆ ವೀಡಿಯೋಸ್ ಮಾಡಿದ್ರೆ. ಸೊ ಇದನ್ನು ತಲೆನೇ ತೆಗ್ದಾಕಿ. ನಾವೇ ಒಂದು ಕಂಟೆಂಟ್ ನೀವು ಮಾಡಬೇಕು ಅಂದ್ರೂ ಮೊದಲು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತಿನ ಒಂದು ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅರ್ನಿಂಗ್ ಮಾಡೋದ್ರ ಬಗ್ಗೆ ರಿಲೇಟೆಡು 2ನೇ ವಿಡಿಯೋ ಅಂತ ಅನ್ಸುತ್ತೆ ಇದು. ಸೊ ಸುಮಾರು ಜನ ಅಂದ್ಕೊಂಡಿರ್ತೀರ, ಏನಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ನಮಗೂ ಕೂಡ ಅರ್ನಿಂಗ್ ಮಾಡಬೇಕು ಅಂತ ಆಸೆಯೂ ಇದೆ. ಬಟ್ ಯಾವ ಕಂಟೆಂಟ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ರೀಚ್ ಆಗುತ್ತೆ, ಜನ ಯಾವ ಒಂದು ಕಂಟೆಂಟ್ಗಳನ್ನ ಇಷ್ಟಪಟ್ಟು ನೋಡ್ತಾರೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಾನು ಕೂಡ ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ನನಗೂ ಗೊತ್ತಿಲ್ಲ. ನಾನು ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ಕಾಪಿ ಮಾಡ್ಬಿಡು ಅಂತ ಮಾಡಿಲ್ಲ. ನಿಮಗೆ ಗೊತ್ತಿರುತ್ತೆ ನನ್ನ ಒಂದು ಚಾನಲ್ನಲ್ಲಿ ಯಾವ ರೀತಿ ಕಂಟೆಂಟ್ನ ಇಷ್ಟು ದಿನ ಮಾಡ್ತಿದ್ದೆ ಅಂತ, ಆಯಿತಾ. ಸೊ ಇದನ್ನು ಮಾಡಬೇಕು ಅಂತ ಅಂದಿದ್ದು ಯಾವ ಥರ ಅಂತಂದರೆ, ನಾನು ಡಿಸೈಡ್ ಮಾಡಿದೆ, ಎಲ್ಲರೂ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋ ಥರದಲ್ಲಿ ಏನೋ ಡಿಸೈಡ್ ಮಾಡಿದೆ. ಬಟ್ ಕಂಟೆಂಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಂಗೆ ಮೈಂಡ್ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ, ನಾನೇನು ಮಾಡ್ತೀನಿ ಅದನ್ನೇ ವೀಡಿಯೋ ಮಾಡಿ ಹಾಕೋಣ ಅಂತ. ಅಂದರೆ ನಾನು ಏನು ಕೆಲಸ ಮಾಡ್ತೀನಿ ಸೊ ಅದನ್ನೇ ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಶುರು ಮಾಡಿದ್ದು. ಸೊ ಇವಾಗ ಇಲ್ಲಿ ತನಕ ಬಂದಿದೆ, ಆಯಿತಾ. ಸೊ ನೀವು ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಯಾವ ಥರ ಕಂಟೆಂಟನ್ನು ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಯಾವ ಒಂದು ಕಂಟೆಂಟ್ ಮಾಡಿದ್ರೆ ನೀವು ಗೈಸ್ ಹೇಳ್ತೀನಿ 100% ಹೇಳ್ತೀನಿ, ನೀವು ಇದನ್ನು ಫಾಲೋ ಮಾಡಿಕೊಂಡು ಇವನ್ನ ಹೇಳ್ತೀನಿ ಆ ಒಂದು ಕಂಟೆಂಟನ್ನು ನೀವು ಮಾಡ್ತೀರಾ ಅಂತಂದರೆ 100ಗೆ 200% ಹೇಳ್ತೀನಿ ಗೈಸ್, ನೀವು ದುಡ್ಡು ಮಾಡ್ತೀರಾ, ಆಯಿತಾ. ಸೊ ಯಾವ ಒಂದು ಕಂಟೆಂಟ್ಗಳನ್ನ ಮಾಡಿದ್ರೆ ವ್ಯೂಸ್ ಬರುತ್ತೆ, ಯಾವ್ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಪ್ಲ್ಯಾನ್ ಸಿಗುತ್ತೆ, ನೀವು ಕೂಡ ವೀಡಿಯೋಸ್ನ ಮಾಡಿ ಅರ್ನಿಂಗ್ ಮಾಡ್ಬೋದು, ಆಯಿತಾ. ಶುರು ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಅಂದರೆ ಗೈಸ್, ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನೋ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಕಡೆ ಏನು ಸಜೆಷನ್ಸ್ ಕೊಡೋದಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸರ್, ಬಟ್ ಕಂಟೆಂಟ್ ಬಗ್ಗೆ ಅವ್ರಿಗೆ ಯಾವ್ದು ವೀಡಿಯೋಸ್ ಮಾಡಿದ್ರೆ ರೀಚ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಮೊದಲನೇದಾಗಿ ಕಂಟೆಂಟ್ಸು, ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ತಿರೋದಂದರೆ, ನೀವು ಶಾರ್ಟ್ಸ್ ಮಾಡೋದಕ್ಕಿಂತ ಲಾಂಗ್ ವೀಡಿಯೋಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಮುಂದೆ ಫ್ಯೂಚರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ. ಏನಕ್ಕಂತಂದರೆ ಶಾರ್ಟ್ಸಲ್ಲಿ ಅಂತ ಅಲ್ಲ, ಶಾರ್ಟ್ಸ್ ಮಾಡಿ ಹಾಕೋದ್ರಿಂದ ಯೂಸ್ಫುಲ್ ಏನಿದೆ ಅಂತಂದರೆ ಅರ್ನಿಂಗ್ಸ್ ಕಡಿಮೆ, ಬಟ್ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ಸ್ ಎಲ್ಲ ಶಾರ್ಟ್ಸಿಂದ ಜಾಸ್ತಿ ಆಗುತ್ತೆ. ಲಾಂಗ್ ವೀಡಿಯೋಸಿಂದ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ವ್ಯೂಸು ಬರುತ್ತೆ, ಮತ್ತು ಅಲ್ಲಿ ಸಬ್ಸ್ಕ್ರೈಬರ್ಸು ಬರ್ತಾರೆ, ಮತ್ತು ಮಾನಿಟೈಸ್ ಅನ್ನೋದು ಆನ್ ಆದಾಗ ನಿಮಗೆ ಚಾನಲ್ನಲ್ಲಿ ಸೊ ಅರ್ನಿಂಗ್ ಅನ್ನೋದು ಜಾಸ್ತಿ ಸಿಗುತ್ತೆ ನಿಮಗೆ ಲಾಂಗ್ ವೀಡಿಯೋಸಲ್ಲಿ. ಸೊ ಅದರಿಂದ ಹೇಳ್ತೀನಿ, ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಕಂಟೆಂಟ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಹೇಳ್ತೀನಿ, ಯಾವ್ಯಾವ ಥರ ಮಾಡ್ಬೋದು, ಯಾರ್ಯಾರು ಯಾವ್ಯಾವ ಥರ ಕಂಟೆಂಟ್ಗಳನ್ನ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಮೊದಲನೇದಾಗಿ ವ್ಲಾಗು, ಡೈಲಿ ವ್ಲಾಗು, ರೂಟೀನ್ ವ್ಲಾಗು, ಆ ಥರದ್ದಕ್ಕೆ ಬಂದರೆ, ಹಾಗೆ ಸ್ಟೂಡೆಂಟ್ಸು, ನೀವೊಂದು 18+ ಸ್ಟೂಡೆಂಟ್ಸ್ ಆಗಿ ಸ್ಟಡಿ ಮಾಡ್ತಾಯಿದ್ದೀರಾ, ಸ್ಟಡಿ ಮಾಡ್ಕೊಂಡು ನಾವೇನಾದರೂ ವ್ಲಾಗ್ ಮಾಡ್ಬೋದಾ ಅಂತ ಅನ್ನೋದಾದರೆ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ಬೋದಾ ಅಂತ ಅನ್ನೋದಾದರೆ ಸೊ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಏನು ಮಾಡಿ ಅಂತ ಹೇಳಿದ್ರೆ, ಮನೆಯಿಂದ ನೀವು ಹೋಗ್ತೀರಾ, ರೆಡಿಯಾಗಿ ಹೋಗೋದು, ಕಾಲೇಜ್ಗೆ ಹೋಗೋದು, ಅಲ್ಲಿ ಸ್ಟಡಿ ಮಾಡೋದು, ಫ್ರೆಂಡ್ಸ್ ಹತ್ರ ನೀವು ಬರೆಯೋದು, ಕಾನ್ವರ್ಸೇಷನು ಫ್ರೆಂಡ್ಸು ಮತ್ತು ನಿಮ್ಮದು ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದರೆ ಅವ್ರ ಹತ್ರ ನೀವು ಕಾನ್ವರ್ಸೇಷನ್ ಮಾಡೋವಂಥದ್ದು, ಮತ್ತು ಎಕ್ಸಾಮು ಆ ಥರ. ಸೊ ಅಲ್ಲಿ ಏನೇನು ಸ್ಟಡೀಸ್ ಮಾಡಿರ್ತೀರ, ವಾಪಸ್ ಮನೆಗೆ ಬರ್ತೀರಾ, ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ಮಾಡ್ಬೋದು. ಇನ್ನು ಏನಾದರೂ ನೀವು ಲೆಕ್ಚರರು, ಟೀಚರ್ಸ್ ಆಗಿದ್ದೀರಾ ಅಂತಂದು ನಿಮಗೇನೋ ವೀಡಿಯೋಸ್ ಮಾಡಬೇಕು, ಡೈಲಿ ವ್ಲಾಗು ಆ ಥರದ್ದು ಅಂತಂದರೆ ನೀವು ಕೂಡ ಸೇಮ್ ಅದೇ ಥರ ಮನೆಯಿಂದ ರೆಡಿಯಾಗಿ ಹೋಗುವಂಥದ್ದು, ಸ್ಕೂಲ್ ಇಲ್ಲ ಕಾಲೇಜಿಗೆ ಹೋಗ್ತೀರಾ. ಸೊ ಒಂದೊಂದು ಕಡೆ ಪರ್ಮಿಷನ್ಸ್ ಇರುತ್ತೆ ವೀಡಿಯೋಸ್ ಮಾಡೋದಕ್ಕೆ, ಒಂದೊಂದು ಕಡೆ ಪರ್ಮಿಷನ್ ಇರೋದಿಲ್ಲ. ಸೊ ನೀವು ಪರ್ಮಿಷನ್ ಇಲ್ಲ ಅಂತಂದರೆ ನೀವು ಅಲ್ಲಿ ಯಾರು ಅಥಾರಿಟೀಸ್ ಯಾರು ಇರ್ತಾರೆ ಸರ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅವ್ರು ಓಕೆ ಅನ್ನೋದಾದ್ರೆ ವೀಡಿಯೋ ಮಾಡ್ಕೊಳ್ಬೋದು. ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳ ಹತ್ರ ಯಾವ ಥರ ನೀವು ಬೆರೀತೀರಾ, ಯಾವ ಥರ ಸ್ಟೂಡೆಂಟ್ಸ್ಗಳ ಹತ್ರ ಯಾವ ಥರ ಫ್ರೆಂಡ್ಲಿಯಾಗಿರ್ತೀರ, ಅವ್ರಿಗೆ ಯಾವ ಥರ ನೀವು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತೀರಾ, ಅದನ್ನು ನೋಡೋವಂಥ ಯಾರು ಫೋನಲ್ಲಿ ನೋಡ್ತಾರೆ ವೀಡಿಯೋಸ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗಬೇಕು. ಸೊ ಆ ಥರದ್ದು. ಮತ್ತು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಯಾವ ಥರ ಮಾಡ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ, ನೀವು ಲೆಕ್ಚರರ್ ಇಲ್ಲ ಟೀಚರ್ ಏನಾರು ಆಗಿದ್ದರೆ, SSLC ಮೇಲ್ಗಡೆ ಹೈಯರ್ ಏನಾದರೂ ಎಕ್ಸಾಮ್ಸ್ ಯಾರು ಇದ್ದರೆ, ಸೊ ಅದಕ್ಕೆ ಪ್ರಿಪ್ರೇಷನ್ ಯಾವ ಥರ ಆಗೋದು, ಕ್ವಶನ್ ಪೇಪರ್ ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ಯಾವ ಲೆಸನ್ನ ಯಾವ್ಯಾವ ಥರ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡಿ ಹಾಕಿದ್ರು ಕೂಡ ನಿಮಗೆ
ಒಂದು ಸಲ ಕ್ಲಿಕ್ ಆಗ್ಬಿಟ್ರೆ ಗೈಸ್ ನಿಜವಾಗ್ಲೂ ನಿಮ್ಮ ವೀಡಿಯೋಸು ನೆಕ್ಸ್ಟ್ ಲೆವೆಲಲ್ಲಿ ದುಡ್ಡು ಮಾಡ್ತೀರಾ ಮತ್ತು ಅಷ್ಟೇ ಹೆಸರು ಮಾಡ್ತೀರಾ ಆಯಿತಾ. ಅಂದರೆ ಏನಂತಂದರೆ ಅದರಿಂದ ಸ್ಟೂಡೆಂಟ್ಸ್ಗೆ ಫುಲ್ ಯೂಸ್ಫುಲ್ ಆಗಬೇಕು. ಆ ಥರದ್ದು ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಯಾವ ಥರ ಆಗಬೇಕು, ಯಾವ ಸಬ್ಜೆಕ್ಟಲ್ಲಿ ಯಾವ ಲೆಸನ್ಸ್ ಓದಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾರೆ. ಈಗ ಗೈಸ್ ಎಲ್ಲ ಥರದ ಕೆಲಸ ಮಾಡ್ತೀರಾ, ಎಲ್ಲ ಒಂದು ಕೆಲಸದಲ್ಲಿರೋರ್ಗೂ ಎಲ್ಲರೂ ಆ ಒಂದು ಕೆಲಸದ ಫೀಲ್ಡಲ್ಲಿ ಏನೇನು ಇರ್ತಾರೆ ಸೊ ಅದನ್ನೇ ವೀಡಿಯೋ ಮಾಡಿ ಹಾಕಿ. ಈಗ ನಾನು ಡ್ರೈವಿಂಗ್ ಏನು ಮಾಡ್ತೀನಿ ಅದರ ರಿಲೇಟೆಡು ವೀಡಿಯೋಸ್ ಮಾಡಿ ಹಾಕ್ತೀನ. ಸೊ ನನಗೆ ಇಲ್ಲಿ ಡ್ರೈವಿಂಗಲ್ಲೂ ಕೂಡ ಕೆಲಸದಲ್ಲೂ ಕೂಡ ನನಗೆ ದುಡ್ಡು ಬರುತ್ತೆ, ಪ್ಲಸ್ ಇಲ್ಲಿ ವೀಡಿಯೋಸ್ ಮಾಡೋದ್ರಿಂದ ಯೂಟ್ಯೂಬಿಂದ ಕೂಡ ದುಡ್ಡು ಬರ್ತಿದೆ. ಇಲ್ಲಿ ಗಾರೆ ಕೆಲಸ ಮಾಡ್ತೀರಾ ನೀವು, ಗಾರೆ ಕೆಲಸ ಮಾಡೋದು ಕೂಡ ಡೈಲಿ ವ್ಲಾಗ್ ಮಾಡ್ಬೋದು. ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ಹಾಕಿ ಸಾಕು ಆಯಿತಾ. ಅದರಿಂದ ವೀಡಿಯೋಸ್ ಮಾಡ್ಬೋದು. ಹೌಸ್ ವೈಫ್ಸ್ ಇರ್ತೀರಾ ಅಂತಂದರೆ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಎದ್ದಾಗಿಂದ ಸಂಜೆ ರಾತ್ರಿವರೆಗೂ ಏನೇ ರೂಟೀನ್ ಮಾಡ್ತೀರಾ, ಅಡುಗೆ ಮಾಡೋದಾಗಿರ್ಬೋದು, ಮಕ್ಕಳು ನೋಡೋದು ಆಗಿರ್ಬೋದು, ಮನೆಗೆ ನೆಂಟರು ಬಂದರೆ ಅವ್ರ ಹತ್ರ ಇರ್ಬೋದು, ಎಲ್ಲನೂ ಕೂಡ ನೀವು ಅದನ್ನು ಡೈಲಿ ವ್ಲಾಗ್ ಥರ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಮಾಡ್ಬೋದು ಗೈಸ್, ಇಂಥದೇ ಮಾಡ್ಬೇಕಂತ ಬಟ್ ಒಳ್ಳೆ ಮಾಡಿರಿ ಅಷ್ಟೇ. ಕೆಟ್ಟ ಕೆಲಸ ಮಾಡೋವಂಥದ್ದು ವೀಡಿಯೋಸ್ಗಳು ಆ ಥರದ್ದು ಮಾಡಬೇಡ್ರಿ, ಒಳ್ಳೇದು ಮಾಡಿರಿ ಆಯಿತಾ. ಜನಕ್ಕೆ ನಾಳೆ ಸಹ ಅದನ್ನು ನಿಮ್ಮ ವೀಡಿಯೋಸ್ ನೋಡ್ಬಿಟ್ಟು ಅವ್ರಿಗೆ ನಾವು ಮಾಡಬೇಕು, ನಾವು ಏನಾದರೂ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಸೊ ಆ ಥರ ಮಾಡಿ ವೀಡಿಯೋಸ್ನ. ಒಂದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕುಕ್ಕಿಂಗ್ ಚಾನಲ್ಗಳಲ್ಲಿ ಸುಮಾರು ಕುಕ್ಕಿಂಗ್ ಚಾನಲ್ಗಳಿದ್ದಾವೆ. ಬಟ್ ಏನಂತ ಡಿಫ್ರೆಂಟ್ ಅಡುಗೆಗಳನ್ನ ನಿಮಗೆ ಮಾಡೋಕ್ಕೆ ಬರುತ್ತಂದರೆ ಅದನ್ನು ಮಾಡ್ಬೋದು. ಜಾಬ್ ರಿಲೇಟೆಡ್ ಈಗ ವರ್ಕ್ ಮಾಡ್ತಾಯಿದ್ದಾರೆ ಯಾರೋ ಕಂಪ್ನಿಗಳಲ್ಲಿ ಅಂತಂದರೆ ಸೊ ನೀವು ಡೈಲಿ ರೂಟೀನ್ ಮಾಡೋದು ಕೂಡ ಅದ್ರ ಜೊತೆಗೆ ಸಪ್ರೇಟಾಗಿ ನೀವು ಈ ಜಾಬ್ ವೇಕೆನ್ಸಿ ಎಲ್ಲೆಲ್ಲಿ ತೊಗೊಳ್ತಿದ್ದಾರೆ, ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ, ಎಲ್ಲೆಲ್ಲಿ ಹೈಯರ್ ಮಾಡ್ಕೊಳ್ತಿದ್ದಾರೆ, ಎಲ್ಲೆಲ್ಲಿ ಇಂಟರ್ವ್ಯೂಗಳಿದೆ, ಸೊ ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ ವೆಬ್ಸೈಟ್ಗಳಲ್ಲೆಲ್ಲ ಸರ್ಚ್ ಮಾಡಿ ಅಥವಾ ಕಂಪ್ನಿಗಳೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಇದೆ ಅಂತ ಅನ್ನೋದಾದರೆ ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸೊ ನೀವು ಆ ಒಂದು ಚಾನಲ್ನಲ್ಲಿ ಕೆಲಸ ಹುಡುಕೋರೆಲ್ಲ ನಿಮ್ಮ ಚಾನಲ್ನ ನೋಡ್ಬೋದು. ಎಲ್ಲೆಲ್ಲಿ ಕೆಲಸ ಇದೆ ಏನು ಎತ್ತ ಅಂತ ನೀವು ಹಾಕ್ತೀರಾ ಅಂತಂದರೆ ನೋಡಪ್ಪ ಇವರು ಎಲ್ಲ ಕೆಲಸ ಇದೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ನನಗೆ ಈಗ ಕೆಲಸ ಹುಡುಕ್ತಾ ಇರ್ತೀನಿ, ನಿಮ್ಮ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನನಗೆ ಕೆಲಸ ಎಲ್ಲಿ ಕೆಲಸ ತೊಗೋತಿದ್ದಾರೆ, ಎಲ್ಲಿ ಸಿಗುತ್ತೆ ಕೆಲಸ ಅನ್ನೋದು ನನಗೆ ಐಡಿಯಾ ಸಿಗುತ್ತೆ, ನಾನು ನಿಮ್ಮ ಚಾನಲ್ ನೋಡ್ತೀನಿ. ಸೊ ಓಕೆನಾ. ಸೊ ಇದೊಂದು ಏನಪ್ಪ ಅಂತಂದರೆ ಸ್ಕಿಲ್ಸು. ಈಗ ಇಂಟರ್ವ್ಯೂ ಹೋಗ್ಬೇಕು ಅಂತಂದರೆ ಸ್ಕಿಲ್ಸ್ ಯಾವ ಥರ ಸ್ಕಿಲ್ಸ್ ಇರಬೇಕು, ಕೆಲಸಕ್ಕೆ ಹೋಗ್ಬೇಕು ಅಂದರೆ ಏನೇನು ತಿಳ್ಕೊಂಡು ಹೋಗ್ಬೇಕು ಕೆಲಸಕ್ಕೆ. ಸೊ ಓಕೆನಾ. ಸೊ ಇದ್ರ ರಿಲೇಟೆಡು ಮಾಡಿ. ಸೊ ಗೈಸ್ ಒಂದಲ್ಲ ಗೈಸ್ ನೀವು 100 ಮಾಡ್ಬೋದು ಆಯಿತಾ. ಬಟ್ ಏನಪ್ಪ ಅಂತಂದರೆ ಬೇರೆ ವೀಡಿಯೋಸ್ ಮಾಡಿರೋದನ್ನು ಕಾಪಿ ಮಾಡಬಾರ್ದು ಅಂತ ಸ್ವಲ್ಪ ಜನ ಕೇಳ್ತೀರಾ. ಮಾಡ್ಬೋದು, ಕಾಪಿ ಮಾಡ್ಬೋದು ಅಂತಿಲ್ಲ. ಬಟ್ ಏನಂತಂದರೆ ಅವ್ರ ವೀಡಿಯೋಸ್ನ ತೆಗೆದು ನಿಮ್ಮ ಚಾನಲಲ್ಲಿ ಹಾಕೋದು ತಪ್ಪು. ಸೊ ಹಂಗೆ ಹಾಕೋಂಗಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಕಂಟೆಂಟು, ಸೊ ಅದನ್ನೇ ನೀವು ಅವ್ರು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಸೇಮ್ ಅವ್ರನ್ನ ನೋಡಿಕೊಂಡು ನಿಮ್ಮ ಲ್ಯಾಂಗ್ವೇಜಲ್ಲಿ ಮಾಡಿರಿ, ನಿಮ್ಮ ಥರದಲ್ಲಿ ಹೇಳಿ ಅದನ್ನು ಆಯಿತಾ. ಅದನ್ನು ವೀಡಿಯೋಸ್ನ ಹಾಕಿ, ಅದು ತಪ್ಪಾಗಲ್ಲ ಆಯಿತಾ. ಸೊ ಇದನ್ನು ಮಾಡಿರಿ. ಬಟ್ ಏನಪ್ಪ ಅಂದರೆ ಗೈಸ್ ಏನೇ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು ಆಯಿತಾ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗಿಂದ ನೀವು ಜಸ್ಟ್ ನೀವು ಒಂದು ಹ್ಯಾಬಿಟ್ ಥರ ಮಾಡಿಕೊಡ್ರಿ ಆಯಿತಾ. ಡೈಲಿ ಟೈಮ್ಗೆ ಬೆಳಗ್ಗೆ ಹೆಂಗೆ ಊಟ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡಬೇಕು ಅಂತ ಹೆಂಗೆ ಅಂದ್ಕೊಳ್ತೀರಾ, ರಾತ್ರಿ ಹೆಂಗೆ ಒಂದು ಟೈಮ್ ಊಟ ಮಾಡಬೇಕು ಅಂದ್ಕೊಳ್ತೀರಾ. ಸೊ ಅದೇ ಥರ ಡೈಲಿ ದಿನಕ್ಕೆ ಒಂದು ವೀಡಿಯೋನ ಮಾಡಿ ಹಾಕಲೇಬೇಕು ಅಂತ ಅದಂತೆಲ್ಲ ಇಟ್ಕೊಂಡು ಡೈಲಿ ಒಂದು ವೀಡಿಯೋ ಮಾಡಿ ಹಾಕ್ರಿ ಆಯಿತಾ. ಸೊ ಇದು ಏನೇನು ಸ್ಕಿಲ್ಸ್ ಇದೆ ನಿಮಗೆ ನೀವೇ ಯೋಚನೆ ಮಾಡಿರಿ. ನಿಮ್ಮ ಹತ್ರ ನೀವು ಏನು ಕೆಲಸ ಮಾಡ್ತೀರಾ, ಡೈಲಿ ಏನು ಮಾಡ್ತೀರಾ, ಸೊ ಆ ರಿಲೇಟೆಡೇ ಮಾಡಿ ಹಾಕಿ. ಕಂಟೆಂಟ್ಗೆ ಏನು ಮಾಡಬೇಕು ಅಂತ ತಲೆ ಇಟ್ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಸೊ ಆ ಥರದ್ದೇನೂ ಇಲ್ಲ. ನೀವು ಡೈಲಿ ಏನು ವರ್ಕ್ ಮಾಡ್ತೀರಾ ಸೊ ಅದನ್ನೇ ಜನಕ್ಕೆ ತಿಳಿಸಿ. ಈ ಥರ ವರ್ಕ್ ಮಾಡ್ತೀನಿ, ಈ ಥರ ಏನು ಪ್ರಾಬ್ಲಮ್ ಆಯಿತಾ ವರ್ಕ್ ಮಧ್ಯದಲ್ಲಿ, ಮತ್ತು ಸ್ಯಾಲ್ರಿ ಎಷ್ಟು ಬಂತು, ಆ ಸ್ಯಾಲ್ರಿ ಯಾವ ಥರ ಕೆಲಸ ಮಾಡ್ತೀರಾ, ಮನೇಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ, ಸೊ ಎಲ್ಲ ಥರನೂ ವೀಡಿಯೋಸ್ ಮಾಡಿ ಹಾಕ್ಬೋದು ಆಯಿತಾ ಗೈಸ್. ಅದೇ ಇದೆ ಅಂತ ಏನೂ ಇಲ್ಲ. ಸುಮಾರು ಜನ ನೋಡ್ಬೋದು. ಅಥವಾ ಯೂಟ್ಯೂಬರ್ಸು ನಿಮಗೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಐಡಿಯಾ ಇದೆ ಅನ್ನೋದಾದರೆ ಯೂಟ್ಯೂಬ್ಗಳನ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಈಗ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಸೋಷಿಯಲ್ ಮೀಡಿಯಾದ ಯಾವ ಥರ ಅಮೌಂಟ್ನ ಅರ್ನಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡೋದಂಥದ್ದು. ಸೊ ಈ ಥರ ಆಯಿತಾ. ಸೊ ಮಾಡಿ ಹಾಕ್ರಿ. ಬಟ್ ಏನಪ್ಪ ಅಂತಂದರೆ ನೀವು ಏನೇ ಮಾಡಬೇಕು ಅಂತಂದ್ರು ಗೈಸ್ ಒಂದು ತಲೆ ಇಟ್ಕೊಳ್ರಿ, ಒಂದೊಂದು ತಲೆಯಿಂದ ತೆಗ್ದಾಕ್ಬೇಕು. ಏನು ಅಂತ ಹೇಳಿದ್ರೆ ಅವ್ರು ನೋಡ್ತಾವ್ರೆ, ಇವ್ರು ನೋಡ್ತಾರೆ, ನನಗೇನೋ ಒಂಥರ ನಾಚಿಕೆ ಆಗುತ್ತೆ, ಅವಮಾನ ಆಗುತ್ತೆ ವೀಡಿಯೋಸ್ ಮಾಡಿದ್ರೆ. ಸೊ ಇದನ್ನು ತಲೆನ ತೆಗ್ದಾಕಿ. ನಾನು ಏನು ಹೇಳಿದೆ ಇಷ್ಟು ಕಂಟೆಂಟ್ಗಳು ಅಷ್ಟು ಯಾವುದೇ ಒಂದು ಕಂಟೆಂಟ್ ನೀವು ಮಾಡಬೇಕು ಅಂದ್ರೂ ಮೊದಲು ಅವ್ರು ನೋಡ್ತಾವ್ರೆ, ಇವ್ರು ನೋಡ್ತಾವ್ರೆ, ಅವಮಾನ ಆಗುತ್ತೆ, ಹಂಗಂತಾರೆ ಹಿಂಗಂತಾರೆ, ಇದನ್ನು ತಲೆಯನ್ನು ತೆಗ್ದಾಕ್ರಿ. ಅನ್ನೋರು ಯಾರು, ನೋಡೋರು ಯಾರು, ನಿಮ್ಮ ಕಷ್ಟ ಅಂದಾಗ ಬಂದು ಅನ್ನ ಹಾಕಲ್ಲ ಆಯಿತಾ. ಕಷ್ಟ ಅಂದಾಗ ಕಾಸು ಕೊಡಲ್ಲ. ನಿಮ್ಮ ಕೆಲಸ ನೀವು ಮಾಡಿರಿ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಮಾಡೋದನ್ನು ಕಲ್ತ್ಕೊಳ್ಳಿ. ಒಂದು ದಿವಸ ಕನ್ಸಿಸ್ಟೆನ್ಸಿಯಾಗಿ ನೀವು ವೀಡಿಯೋಸ್ ಮಾಡ್ಕೊಂಡು ಹೋಗ್ದಿರ ನೀವು ಎಲ್ಲೋ ಹೋಗಿರ್ತೀರ. ಸೊ ಮಾತಾಡೋರು ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿರ್ತಾರೆ, ನೀವು ಎಲ್ಲೋ ಬೆಳೆದಿರ್ತೀರ. ಅಂಥವ್ರು ಎಂತೆಂಥ ವೀಡಿಯೋಸ್ಗಳನ್ನ ಮಾಡಿ ದುಡ್ಡು ಮಾಡ್ತಾಯಿದ್ದಾರೆ. ಬಟ್ ನಾನು ನಿಮ್ಗೆ ಅದೇ ಥರ ಸರ್ ಮಾಡಿರಿ ಅಂತ ಹೇಳಲ್ಲ. ಮತ್ತು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಬರಿಬಿಡಿ. ಇದು ಬಂದ್ಬಿಟ್ಟು ಚಿಕ್ಕದಾಗ ಒಂದು ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಕಂಟೆಂಟ್ ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋರಿಗೆ ಓಕೆನಾ. ಸೊ ಬರುವಂಥ ವೀಡಿಯೋಗಳಲ್ಲಿ ಯಾವ ಥರ ಚಾನಲ್ನ ಕ್ರಿಯೇಟ್ ಮಾಡೋದು, ಮತ್ತು
ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಅಪ್ಲೋಡ್ ಮಾಡೋದು ಹೆಂಗೆ, ವೀಡಿಯೋಸ್ಗಳನ್ನ ಯಾವ್ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಟ್ಯಾಗ್ಸ್ಗಳನ್ನ ಯಾವ ಥರ ಹಾಕಬೇಕು. ಬರೀ ವೀಡಿಯೋಸ್ ಅಪ್ಲೋಡ್ ಮಾಡೋದಂದ್ರೆ ಸುಲಭ ಅಲ್ಲ. ನಾರ್ಮಲಾಗಿ ಸುಮಾರು ಜನ ಯೂಟ್ಯೂಬರ್ಸು ಆ್ಯಪಲ್ಲಿ ಏನೋ ಯೂಟ್ಯೂಬ್ದು ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ಅಪ್ಲೋಡ್ ಮಾಡಿಬಿಡೋದು ವೀಡಿಯೋಸ್ನ ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಸೊ ಆ ಥರ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಬರೋ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಬೈ ಬೈ. ಟೇಕ್